ನಮ್ಮ ಹುಡುಗರು ಇವತ್ತು ಕಾಲೇಜ್ಗೆ ಹೋಗೋಣ ಬರ್ರೋ ಅಂತ ಅಂದೆ. ನೋಡಿದ್ರೆ ಇವಾಗ ಮಗ ನಾನು ಕಾಲೇಜಲ್ಲಿ ಇಲ್ಲ, ಹೆಂಗ್ ಇಲ್ಲಿದ್ದೀನಿ ಅಂತ ಫೋನ್ ಮಾಡ್ತಾವ್ರೆ. ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಬೆಳಗ್ಗೆ ಬೇಗ ಎದ್ದೆ, ಫೋನ್ ಬಂತು, ಲೋ ಬಾರೋ ಬೇಗ ಕಾಲೇಜಿಗೆ ಟೈಮ್ ಆಯ್ತು ಅಂತ ಅಂದ. ರೆಡಿ ಆಗಿ ಫೋನ್ ಮಾಡಿದೆ, ಅವ್ನು ಹೇಳ್ದ ನಾನು ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಆದ್ರೆ ಕ್ಲಾಸ್ಗೆ ಹೋಗ್ತಾ ಇಲ್ಲ ಅಂತ. ಓ ವಿನಯ, ಆ ಊರಿಂದ 20 ಕಿಲೋಮೀಟರ್ ಬಂದಿದ್ಯಾ, ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಕೊಂಡಿ. ಇವಾಗ ಎಲ್ಲಿದ್ಯಾ ನೀನು? ಕಾಲೇಜ್ಗೆ ಹೋಗಲ್ವ ನೀನು? ಕಾಲೇಜಿಗೆ ಬಂಕ್ ಮಾಡಿ ಡಿಡಿಗೆ ಹೋಗಂಗಾದ ನೀನ್? ಅಲ್ಲೇ ಸೇರಿ ನಿಮ್ಮ ಅಪ್ಪಂಗ್ ಫೋನ್ ಮಾಡಿ ಹೇಳ್ತೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಬೆಳಗ್ಗೆ ಫೋನ್ ಮಾಡಿ ಎಪ್ಸಿ ನನ್ನ ಕಾಲೇಜ್ಗೆ ಹೋಗೋಣ ಅಂದಿ. ಏನ್ಲ ಮಾಡಿರೋದ್ ನೀನು? ಬರೀ ಇಂತದೇ. ಯಾಕೆ ನಿಮ್ ಮನೇಲಿ ನೀಟಾಗಿ ಅಪ್ಪ ನಾನ್ ಕಾಲೇಜ್ಗೆ ಹೋಗಿದ್ದೆ, ಅದೇ ಬಸ್ ಹತ್ಕೊಂಡು ನೋಡಪ್ಪ ಕಾಲೇಜ್ಗೆ ಹೋಗಿ ಬಂದೆ ಅನ್ನೋದು. ನೋಡಿದ್ರೆ ಕಾಲೇಜ್ಗೆ ಹೋಗಲ್ಲ ನೀನು. ನಿಮ್ ಮನೇಲಿ ನಿಮ್ಮ ಅಪ್ಪ ಹೇಳ್ತಾರೆ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಏನ್ ನೀಟಾಗಿ ರೆಡಿ ಆಗಿ ಬಂದಿದ್ಯೋ ಡಿಡಿಗೆ ಹೋಗಕ್ಕೆ, ಕಾಲೇಜ್ಗೆ ಹೋಗಂತಾರ ಬ್ಯಾಗ್ ಎಲ್ಲ ಹಾಕೊಂಡ್ ಬಂದಿದ್ಯಲ್ಲೋ ಮಾನ್ಗೆಟ್ಟವನೇ. ನಿಧಾನಕ್ಕೆ ಹೋಗಪ್ಪ. ಯಾಕಪ್ಪ ನಿಮ್ಗೆ ಯಾಕೆ ಬೇಕದು? ರೋಡಲ್ಲಿ ಹೆಂಗ್ ಹೋಗ್ಬೇಕಂತ ಗೊತ್ತಿಲ್ವ ನಿಂಗೆ? ನಮ್ಗೆ ಹೆಂಗ್ ಬೇಕು ಹಂಗೆ. ಇವಾಗ ಕಾಲೇಜ್ಗೆ ಹೋಗ್ತಾ ಇಲ್ವೋ ನೀನು? ಹಿಂದೆ ಒಂದು ಅಂಗಡಿ ಐತ್ ನೋಡು, ಅದೇ ತರ ನಿಮ್ಮ ಅಪ್ಪ ಅಂಗಡಿ ಹಾಕೊಡ್ತದ. ಸುಮ್ನೆ ಕೆಲಸ ಮಾಡು ಅಷ್ಟೇ.